ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ವೃತ್ತಿ ಜೀವನ, ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಶಿಕ್ಷಣ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಬಾರ್ದು. ಮೊದಲಿಂದ ಕೊನೆ ತನಕ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಪ್ರಾರಂಭ ಮಾಡಿಬಿಡೋಣ. ಹೌದು, ಮೀನರಾಶಿಯವರಿಗೆ ಫೆಬ್ರವರಿ 28ರಿಂದ ಸಾಕಷ್ಟು ಬದಲಾವಣೆ, ಕೊನೆಯ ದಿನದಿಂದ ಸಾಕಷ್ಟು ಬದಲಾವಣೆ, ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 7ನೇ ಶನಿ ಸ್ನೇಹಿತರೆ, ತೀವ್ರತೆ ಮತ್ತು ವಿದೇಶಿ ಯೋಗ ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ಫೆಬ್ರವರಿ 28ರಿಂದ 2026 ಆಳವಾದ ಆತ್ಮಾವಲೋಕನ ಮತ್ತು ಅಧಿಕ ವೆಚ್ಚದ ತಿಂಗಳಾಗಿದೆ. ಕೊನೆಯ ದಿನದಿಂದ ಶನಿಯು ನಿಮ್ಮ ರಾಶಿಯಲ್ಲೇ 1ನೇ ಮನೆಯಲ್ಲಿ ಕುಳಿತಿರುವುದರಿಂದ ನೀವು 7ನೇ ಶನಿಯ ಅತ್ಯಂತ ಕಠಿಣ ಹಂತವನ್ನು ಅನುಭವಿಸುತ್ತಿದ್ದೀರಿ. ಇದು ಜವಾಬ್ದಾರಿಗಳ ಹೊರೆ ಮತ್ತು ಸ್ವಲ್ಪ ಮಟ್ಟದ ಒಂಟಿತನವನ್ನು ನೀಡಬಹುದು. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಬೃಹತ್ ಗ್ರಹಗಳ ಸಮಾಗಮವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಇಲ್ಲಿ ಸೇರುವುದರಿಂದ ನಿಮ್ಮ ಗಮನವು ವಿದೇಶಿ ವ್ಯವಹಾರಗಳು, ಆಧ್ಯಾತ್ಮ ಅಥವಾ ದೈನಂದಿನ ಜೂಟಾಟದಿಂದ ದೂರ ಸರಿಯುತ್ತಾ ಇರುತ್ತೀರಿ. ಲೌಕಿಕ ಯಶಸ್ಸು ಸಿಕ್ಕರೂ ಮನಸ್ಸು ಶಾಂತಿ ಮತ್ತು ವಿಶ್ರಾಂತಿಯನ್ನು ಬಯಸುತ್ತದೆ. ಸಾಕಷ್ಟು ಒತ್ತಡದಿಂದ ಸ್ನೇಹಿತರೆ ನಿಮ್ಮ ಮನಸ್ಥಿತಿ ಹಾಳಾಗಬಹುದು. ಇದಕ್ಕೆಲ್ಲ ಕಾರಣ ಶನಿ. 7ನೇ ಶನಿ ಪ್ರಭಾವದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿರುವಂತಹ ಮೀನರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮೀನರಾಶಿಯವರಿಗೆ ಗ್ರಹ ಸಂಚಾರ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬಿಡೋಣ. ಶನಿ 7ನೇ ಶನಿ ಗ್ರಹ ಸಂಚಾರದ ಸ್ಥಾನ 1ನೇ ಮನೆಯಲ್ಲಿ ಮೀನದಲ್ಲಿ ಪ್ರಭಾವ ಮಾನಸಿಕ ಒತ್ತಡ, ಶಿಸ್ತು ಮತ್ತು ವಿಳಂಬವನ್ನು ತರಲಿದೆ. ಇನ್ನು ಮಂಗಳ 11ನೇ ಮನೆಯಲ್ಲಿ, ನಂತರ 12ನೇ ಮನೆಗೆ ಸ್ಥಳಾಂತರಗೊಂಡು ಭಾರೀ ಲಾಭ, ನಂತರ ಹಠಾತ್ ವೆಚ್ಚ. ಎಷ್ಟು ಸಂಪಾದನೆಯನ್ನು ಮಾಡ್ತಿರೋ ಅಷ್ಟು ಕೂಡ ಖರ್ಚಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ 12ನೇ ಮನೆಯಲ್ಲಿ ಕುಂಭದಲ್ಲಿ, ಆರೋಗ್ಯದಲ್ಲಿ ಏರುಪೇರು ಮತ್ತು ವಿದೇಶಿ ಸಂಬಂಧ ಹೆಚ್ಚಾಗಲಿದೆ. ಇನ್ನು ಬುಧ 12ನೇ ಮನೆಯಲ್ಲಿ ಕುಂಭದಲ್ಲಿ, ನಿದ್ರಾಹೀನತೆ ಮತ್ತು ವ್ಯಾಪಾರ ವೆಚ್ಚವಾಗಲಿದೆ. ಇನ್ನು ಗುರು ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿ ಮಿಥುನದಲ್ಲಿ, ಕೌಟುಂಬಿಕ ಶಾಂತಿ ಮತ್ತು ಆಸ್ತಿ ಬಗ್ಗೆ ಸಾಕಷ್ಟು ಪ್ರಭಾವ ಬೀರಲಿದೆ. ಇದು ಮೀನರಾಶಿಯವರ ಗ್ರಹ ಸಂಚಾರ, ಗ್ರಹ ಸ್ಥಾನ ಬದಲಾವಣೆ, ಇದರಿಂದಾಗುವಂತಹ ಪ್ರಭಾವಗಳು. ಇನ್ನು ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಸಮಸ್ಯೆಗಳು, ಅದೃಷ್ಟ ನೋಡ್ತಾ ಹೋಗೋಣ. ವೃತ್ತಿ, ವ್ಯಾಪಾರ, ವ್ಯವಹಾರ, ಉದ್ಯೋಗದ ಬಗ್ಗೆ ಈ ಒಟ್ಟಾರೆಯಾಗಿ ಹೇಳೋದಾದರೆ ಫೆಬ್ರವರಿ 28ರಿಂದ ಗುರುಬಲದಿಂದ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಅಂದರೆ, ಆರ್ಥಿಕ ಲಾಭಕ್ಕಾಗಿ ಪೂರಕವಾಗಿದೆ. ಕೊನೆಯ ದಿನದಿಂದ 11ನೇ ಮನೆಯಲ್ಲಿ ಉಚ್ಚ ಮಂಗಳನ ಪ್ರಭಾವದಿಂದ ಹಳೆಯ ಬಾಕಿ ಹಣ ವಸೂಲಿಯಾಗಲಿದೆ ಅಥವಾ ಲಾಭದಾಯಕ ಒಪ್ಪಂದಗಳು ಕುದುರಲಿವೆ. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಆದರೆ ಗ್ರಹಗಳು 12ನೇ ಮನೆಗೆ ಸರಿದಂತೆ ಪರಿಸ್ಥಿತಿ ಬದಲಾಗಲಿದೆ ಸ್ನೇಹಿತರೆ. ನಿಮಗೆ ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಬರಬಹುದು ಅಥವಾ ಕಚೇರಿ ರಾಜಕೀಯ ನಿಮ್ಮನ್ನು ಕಾಡಬಹುದು. MNC, ರಫ್ತು ಆಮದು ಅಥವಾ ಆಸ್ಪತ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಅದ್ಭುತವಾಗಿದೆ. ಇನ್ನು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತಹ ಕೆಲಸ ಮಾಡುವವರಿಗೂ ಕೂಡ ಈ ತಿಂಗಳು ತುಂಬಾ ಅದ್ಭುತವಾಗಿದೆ. ಕೊನೆಯ ದಿನದಿಂದ ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗಲಿದೆ. ಸ್ಥಳೀಯ ವ್ಯಾಪಾರಸ್ಥರು ತಿಂಗಳ ಕೊನೆಯ ದಿನದಿಂದ ಸ್ನೇಹಿತರೆ
ನಷ್ಟ ಅಥವಾ ಕಳ್ಳತನದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತದೆ. ಕೊನೆಯ ದಿನದಿಂದ ಹೂಡಿಕೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಉದ್ಯೋಗದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗ್ಬೋದು ಅಥವಾ ಕಳ್ಳತನದ ಬಗ್ಗೆ ಎಚ್ಚರವಿರಲಿ ಮೀನರಾಶಿಯವರು. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಇದು ಆದಾಯ ಮತ್ತು ವೆಚ್ಚದ ನಡುವಿನ ಓಟ. 11ನೇ ಮನೆಯ ಮಂಗಳನು ಹಣ ತಂದರೆ 12ನೇ ಮನೆಯ ಗ್ರಹಗಳ ಸಂಗಮವು ತುಂಬಿದ ಕೊಡಕ್ಕೆ ತೂತು ಬಿದ್ದಂತೆ ಮಾಡುತ್ತದೆ. ವೈದ್ಯಕೀಯ ವೆಚ್ಚಗಳು, ಆಸ್ಪತ್ರೆ ವೆಚ್ಚಗಳು ಅಂದರೆ ಆಸ್ಪತ್ರೆಗೆ ತುಂಬಾ ಖರ್ಚು ಮಾಡಲಿದ್ದೀರಾ. ವಾಹನ ರಿಪೇರಿ ಬರಲಿದೆ ಸ್ನೇಹಿತರೆ, ಅದಕ್ಕೂ ಕೂಡ ವೆಚ್ಚ ಜಾಸ್ತಿ ಆಗಲಿದೆ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋ ಅನ್ನೋ ಆಸೆ ಹೆಚ್ಚಾಗಲಿದೆ. ಐಷಾರಾಮಿ ವಸ್ತುಗಳಿಗಾಗಿ ಅನಿರೀಕ್ಷಿತವಾಗಿ ಹಣ ವ್ಯಯವಾಗಬಹುದು. 12ನೇ ಮನೆಯ ರಾಹುವಿನಿಂದಾಗಿ ಗುಪ್ತ ಹೂಡಿಕೆ ಅಥವಾ ಜೂಟಾಟದ ಕಡೆಗೆ ಆಕರ್ಷಿತರಾಗಬೇಡಿ ಸ್ನೇಹಿತರೆ. ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ತಿಂಗಳ ಕೊನೆಯ ದಿನದಿಂದ ಯಾರನ್ನು ಕೂಡ ಅತಿಯಾಗಿ ನಂಬಿ ಸಾಲವನ್ನು ನೀಡಬೇಡಿ, ಏಕೆಂದರೆ ಆ ಹಣ ವಾಪಸ್ಸು ಬರುವುದು ಕಷ್ಟ. ಪದೇ ಕೇಳಿ ಸಾಕಾಗಿ ನೀವೇ ಬಿಡುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಯಾರಿಗೂ ಅತಿಯಾಗಿ ಸಾಲವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು, ಈ ಎರಡೂ ಕೆಲಸವನ್ನು ಮೀನರಾಶಿಯವರು ದಯವಿಟ್ಟು ಮಾಡಬೇಡಿ. ಬಜೆಟ್ ಹಾಕಿಕೊಂಡು ನಡೆಯುವುದು ಅತ್ಯಗತ್ಯ. ಒಂದು 1000 ರೂಪಾಯಿನ ಅಥವಾ ಒಂದು 500 ರೂಪಾಯಿನ ಸಂಪಾದನೆಯನ್ನು ಮಾಡ್ತಾಯಿದ್ದೀನಿ ಅಂತಂದರೆ 100 ರೂಪಾಯಿನ ಉಳಿಸೋದಕ್ಕೆ ಟ್ರೈ ಮಾಡಿ. ಇದು ಎಕ್ಸಾಂಪಲ್ ನಿಮಗೆ ತಿಳಿಸ್ತಾ ಇರೋದು ಸ್ನೇಹಿತರೆ. ಇದರ ಬಗ್ಗೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳಷ್ಟು ಎಚ್ಚರಿಕೆ ವಹಿಸಿ. ಪದೇ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಯೂಸ್ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಖರೀದಿ ಮಾಡಿ ಒಳಿತಾಗಲಿದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು ಮೀನರಾಶಿಯವರು. ಕೊನೆಯ ದಿನದಿಂದ ಫೆಬ್ರವರಿ 28ರಿಂದ ಲಗ್ನದಲ್ಲಿರುವಂತಹ ಶನಿ ಮತ್ತು 12ನೇ ಮನೆಯ ಗ್ರಹಗತಿಗಳು ನಿದ್ರಾಹೀನತೆ, ಪಾದದ ನೋವು, ಪಾದದ ಉರಿ ಅಥವಾ ಚುಚ್ಚುವಿಕೆ, ಕಣ್ಣಿನ ಸಮಸ್ಯೆಗಳನ್ನು ನೀಡಬಹುದು. ಮಾನಸಿಕ ಸ್ವಲ್ಪ ಆತಂಕ, ಭಯ, ಖಿನ್ನತೆಯ ಭಾವನೆ ಕಾಡಬಹುದು. ಏನೋ ಕಳ್ಕೊಂಡಿರೋ ಭಾವನೆ ನಿಮ್ಮಲ್ಲಿ ಕಾಡಬಹುದು. ಫೆಬ್ರವರಿ 28ರಂದು ಮಂಗಳನು 12ನೇ ಮನೆಗೆ ಪ್ರವೇಶಿಸಿ ರಾಹುವಿನೊಂದಿಗೆ ಸೇರಿದಾಗ ಜ್ವರ, ಶೀತ ಅಥವಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗುವಂತಹ ಪ್ರಸಂಗ ಬರಬಹುದು. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಈ ತಿಂಗಳು ನಿದ್ರೆಯೇ ನಿಮಗೆ ಅತ್ಯುತ್ತಮ ಔಷಧಿ. ಚೆನ್ನಾಗಿ ನಿದ್ರಿಸಿ, ಚಿಂತೆಯನ್ನು ಬಿಡಿ, ಭಯವನ್ನು ಬಿಡಿ, ನಿರ್ಭಯವನ್ನು ಬಿಡಿ. ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ ಬಂದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಪಾದಗಳಿಗೆ ಗಾಯವಾಗದಂತೆ ಜಾಗರೂಕರಾಗಿರಿ. ಡಯಾಬಿಟಿಸ್ ಅವರು ಬಹಳ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ರಾತ್ರಿಯ ಸಮಯದಲ್ಲಿ ಮೆಂತೆ ಕಾಳುಗಳನ್ನು ಒಂದು ಲೋಟದಲ್ಲಿ ನೆನೆ ಹಾಕಿ ಬೆಳಗಿನ ಖಾಲಿ ಹೊಟ್ಟೆಗೆ ಸ್ನೇಹಿತರೆ, ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಗೆ ಅಂದರೆ ತಿಂಡಿ ತಿನ್ನುವ ಮುಂಚೆ ಆ ನೀರನ್ನು ಕುಡಿದು ಕಾಳುಗಳನ್ನು ಜಿಗಿಯುವುದರಿಂದ ಸ್ನೇಹಿತರೆ ಉರಿಯೂತ ಕಡಿಮೆ ಆಗಲಿದೆ ಸ್ನೇಹಿತರೆ. ಪಾದಗಳು ಉರಿ ಬರುವುದಿಲ್ಲ. ಸೊ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ವಾಕಿಂಗನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ತಪ್ಪದೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ, ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, 4ನೇ ಮನೆಯಲ್ಲಿರುವ ಗುರುವು ರಕ್ಷಾ ಕವಚದಂತೆ ಕೆಲಸ ಮಾಡಲಿದ್ದಾರೆ. ವೈಯಕ್ತಿಕ ಒತ್ತಡದ ನಡುವೆಯೂ ಮನೆಯ ವಾತಾವರಣವು ತುಲನಾತ್ಮಕವಾಗಿ ಶಾಂತವಾಗಿರಲಿದೆ. ಮನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ತಾಯಿಯ ಬೆಂಬಲ ನಿಮಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಂದು ರೀತಿಯ ಅಂತರ ಅಥವಾ ಶೀತಲ ಸಮರ ಏರ್ಪಡಬಹುದು. ಶನಿಯ ಪ್ರಭಾವದಿಂದ ನೀವು ಅತಿಯಾದ ಗಂಭೀರ ಸ್ವಭಾವದವರಾಗಬಹುದು. ಕೆಲಸದ ನಿಮಿತ್ತ ಸಂಗಾತಿಯಿಂದ ದೂರವಿರಬೇಕಾದ ಪ್ರಸಂಗ ಬರಬಹುದು. ಇದರಿಂದ ಸಾಕಷ್ಟು ಬೇಜಾರಾಗಬಹುದು, ಸಾಕಷ್ಟು ನೆಮ್ಮದಿ ಇಲ್ಲದೆ ಆ ರೀತಿ ಅನುಭವಿಸಬಹುದು. ಯಾವುದೇ ವಿಷಯವನ್ನು ಗುಟ್ಟಾಗಿ ಇಡಬೇಡಿ. ಪಾರದರ್ಶಕತೆ ಇದ್ದರೆ ತಪ್ಪು ತಿಳುವಳಿಕೆಯನ್ನು ತಡೆಯಬಹುದು. ಸೊ ಹಾಗಾಗಿ ಏನೇ ವಿಚಾರ ಬಂದರೂ ನಿಮ್ಮ ಸಂಗಾತಿಯ ಜೊತೆ ಅಥವಾ ನಿಮ್ಮ ತಂದೆ ತಾಯಿಯ ಜೊತೆ ಹಂಚಿಕೊಳ್ಳಿ ಸ್ನೇಹಿತರೆ. ಅದರಿಂದ ಒಂದು ಪರಿಹಾರ ಸಿಗಲಿದೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ. ಆ ಶುಭ ಕಾರ್ಯ ಒಳಿತಾಗಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಒಂದು ಸಾಮರಸ್ಯ, ಸಂತೋಷ, ನೆಮ್ಮದಿ ನೆಲೆಸಲಿದೆ ಮೀನರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಗುರುಬಲದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಬಯಸುವಂತಹ
ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಅಂತಲೇ ಹೇಳ್ಬೋದು. ಒಳ್ಳೆಯ ಸಮಯ ಸ್ನೇಹಿತರೆ. ವೀಸಾ ಅನುಮೋದನೆ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವಾಸಕ್ಕೆ ಇದು ಸಕಾಲವಾಗಿರುತ್ತದೆ. ಆದರೆ ಸ್ಥಳೀಯವಾಗಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು. ಮನಸ್ಸು ಸದಾ ಹಗಲುಗನಸು ಅಥವಾ ಮನೋರಂಜನೆಯತ್ತ ಸಾಗುತ್ತದೆ. ಅತಿಯಾದ ಸ್ನೇಹಿತರ ಬಳಗದಿಂದ ನೀವು ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಏಕಾಗ್ರತೆ ಕಡಿಮೆಯಾಗಲಿದೆ, ಆಸಕ್ತಿ ಕೂಡ ಕಡಿಮೆಯಾಗಲಿದೆ, ಮನೋರಂಜನೆ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಸೊ ಇದಕ್ಕೆಲ್ಲ ಸ್ನೇಹಿತರೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಬೇಕು. ನಾನು ಉನ್ನತ ಫಲಿತಾಂಶವನ್ನು ಗಳಿಸಬೇಕು ಅನ್ನೋ ಹಠ ನಿಮ್ಮಲ್ಲಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ತಂದೆ ತಾಯಿಯ ಮಾತನ್ನು ಪಾಲಿಸುವುದು ಎರಡು ಬಹಳ ಮುಖ್ಯವಾಗುತ್ತದೆ. ಗುರು ಹಿರಿಯರಿಗೆ ಗೌರವ ಕೊಡಿ. ಶನಿ ಶಿಸ್ತು ಮತ್ತು ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುವುದು ಮುಖ್ಯ ಎಂದು ತಿಳಿಸ್ತಾ ಇದೆ. ಲೈಬ್ರರಿಯಂತಹ ಶಾಂತ ಸ್ಥಳಗಳಲ್ಲಿ ಕುಳಿತು ಓದುವುದು ನಿಮಗೆ ಲಾಭದಾಯಕವಾಗಿರಲಿದೆ. ಮೀನರಾಶಿಯವರಿಗೆ ಗುರುಬಲದಿಂದ ಒಳಿತಾಗಬೇಕು ಅಂದರೆ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೋಬೇಕಾಗುತ್ತದೆ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸರಳ ಪರಿಹಾರ, ಶಕ್ತಿಶಾಲಿಯಾದಂತಹ ಪರಿಹಾರವಾಗಿರುತ್ತದೆ. ಜ್ಯೋತಿಷ್ಯದ ಪರಿಹಾರ 7ನೇ ಶನಿಯ ಪ್ರಭಾವವನ್ನು ತಗ್ಗಿಸಲು ಮತ್ತು 12ನೇ ಮನೆಯ ಗೊಂದಲವನ್ನು ನಿವಾರಿಸಲು ಮೀನರಾಶಿಯವರು ನಾನು ಹೇಳುವಂತಹ ಪರಿಹಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಹನುಮಾನ್ ಚಾಲಿಸ ವಿದ್ಯಾರ್ಥಿಗಳು ಇದು ಅತ್ಯಂತ ಮುಖ್ಯ ಪರಿಹಾರ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಶನಿಯ ಪೀಡೆ ಮತ್ತು ಮಾನಸಿಕ ಭಯ ನಿವಾರಣೆಯಾಗುತ್ತದೆ. ಭಯ, ಆತಂಕ, ನಿರ್ಭಯ, ನಿದ್ರಾಹೀನತೆ ಇದಕ್ಕೆಲ್ಲ ಪರಿಹಾರ ಹನುಮಾನ್ ಚಾಲಿಸ. ವಿದ್ಯಾರ್ಥಿಗಳು ತಪ್ಪದೆ ಇದೊಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ದಾನವನ್ನು ಮಾಡಿ. 12ನೇ ಮನೆಯ ದೋಷ ನಿವಾರಣೆಗೆ ಅಗತ್ಯವಿರುವವರಿಗೆ ಹಾಸಿಗೆ, ದಿಂಬು ಅಥವಾ ಕಂಬಳಿಯನ್ನು ದಾನ ಮಾಡಿ. ಇನ್ನು ಸ್ನೇಹಿತರೆ, ಫುಟ್ಪಾತ್ಗಳಲ್ಲಿ, ರೋಡ್ಗಳಲ್ಲಿ ಸ್ನೇಹಿತರೆ ಆದಷ್ಟು ತುಂಬ ನಿರ್ಗತಿಕರು, ಬಡವರು ಮಲಗಿರ್ತಾರೆ. ಅಂಥವರಿಗೆ ಆಹಾರ ಧಾನ್ಯಗಳು, ಆಹಾರ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಿ. ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ. ಹಣಕಾಸಿನಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಧನಲಾಭವನ್ನು ನೋಡಲಿದ್ದೀರಿ. ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ. ಇನ್ನು ರೋಗಿಗಳ ಸೇವೆ. ಆಸ್ಪತ್ರೆಗೆ ಭೇಟಿ ನೀಡಿ. ಬಡ ರೋಗಿಗಳಿಗೆ ಹಣ್ಣು ಔಷಧಿಗಳನ್ನು ನೀಡಿ. ಅನಾರೋಗ್ಯದವರ ಸೇವೆ ಮಾಡುವುದು 12ನೇ ಮನೆಯ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಉತ್ತಮ ದಾರಿ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ. ಇನ್ನು ಶಿವ ಅಭಿಷೇಕ. ಸೋಮವಾರದಂದು ಶಿವನಿಗೆ ಹಾಲು ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಸೊ ಹಾಗಾಗಿ ಈ ಒಂದು ಪರಿಹಾರ ಕೂಡ ಉತ್ತಮ ಫಲ ಸಿಗಲಿದೆ. ಇನ್ನು ಪ್ರತಿ ಭಾನುವಾರ ಸೂರ್ಯದೇವರಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನೇಹಿತರೆ. ಸೂರ್ಯದೇವರಿಗೆ ಅಗ್ರವನ್ನು ನೀಡಬೇಕಾದ್ರೆ ನೀರಿನಲ್ಲಿ ಕುಂಕುಮವನ್ನು ಮಿಶ್ರಣ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ ಅಗ್ರವನ್ನು ನೀಡುವುದು ಬಹಳ ಅಂದರೆ ಬಹಳ ಉತ್ತಮ ರಿಸಲ್ಟ್ ಸಿಗಲಿದೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮಾಡುವುದು ಬಹಳ ಅಂದರೆ ಬಹಳ ಮುಖ್ಯ. ಮೀನರಾಶಿಯವರಿಗೆ 7ನೇ ಶನಿಯ ಪ್ರಭಾವದಿಂದ ತಗ್ಗಿಸಲು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಫಲ ಸಿಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ಎರಡೂ ಕೂಡ ಇರಲಿ ಅಂತ ಹೇಳ್ತಾ, ಗುರುಬಲದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೆಲ್ಲ ಫಾಲೋ ಅಪ್ ಮಾಡಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದೀನಿ. ಅದರ ಬಗ್ಗೆ ಎಚ್ಚರವಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.